ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಹನಾ. ವೆಲ್ಕಮ್ ಟು ಸಾನು ಲಾಗ್ಸ್ 99. ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಿದ್ದೀನಿ ಅಂತ ನಿಮ್ಗೆ ಇವಾಗ ಆಲ್ರೆಡಿ ನೋಡ್ತಿರೋವಾಗಲೇ ಗೊತ್ತಿರುತ್ತೆ. ಈ ಒಂದು ಸೂಪರ್ ಹೆಲ್ದಿಯಾದಂತಹ ಬೇಲ್ದ ಹಣ್ಣಿನ ಜ್ಯೂಸನ್ನ ಮಾಡ್ತಿರೋದು ಇವತ್ತು. ಮೊದಲಿಗೆ ಈ ಬೇಲ್ದ ಹಣ್ಣಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಗೊತ್ತಾದರೆ ನಿಜವಾಗ್ಲೂ ಎಲ್ಲಿ ಸಿಕ್ಕಿದ್ರೂ ನೀವು ಕೂಡ ಬಿಡಲ್ಲ, ತೊಗೊಬಂದು ಅದರಿಂದ ಪಾನಕ ಅಥವಾ ಜ್ಯೂಸನ್ನ ಮಾಡಿಕೊಂಡು ಕುಡಿತೀರಾ. ಮೊದಲಿಗೆ ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಸ್ವಲ್ಪ ಹೇಳ್ತೀನಿ ನೋಡ್ಕೊಳ್ಳಿ. ಈ ಹಣ್ಣನ್ನು ನ್ಯೂಟ್ರಿಷನಲ್ ಡೆನ್ಸ್ ಫ್ರೂಟ್ ಅಂತಲೇ ಕರೀತಾರೆ. ಅಂದರೆ ಏನೆಲ್ಲ ನ್ಯೂಟ್ರಿಷನ್ಸು ಒಬ್ಬ ಮನುಷ್ಯನಿಗೆ ಒಂದು ಹಣ್ಣಿನ ಸಿಗ್ಬೋದು, ಎಲ್ಲವೂ ಕೂಡ ಈ ಒಂದು ಬೇಲ್ದ ಹಣ್ಣಿಂದನೇ ಸಿಗುತ್ತೆ. ಇದರಲ್ಲಿ ತುಂಬಾ ಫೈಬರ್ಸ್ ಇದೆ, ವಿಟಮಿನ್ ಸಿ ಇದೆ, ಮಿನರಲ್ಸ್ ಇದೆ, ಎಲ್ಲವೂ ಕೂಡ ಇದು ಒಂದು ಹಣ್ಣಲ್ಲೇ ನಿಮಗೆ ಸಿಗುತ್ತೆ. ಇವಾಗ ಒಂದು ಗಾದೆ ನೆನಪಾಗ್ತಿದೆ, ಹಿತ್ತಲ ಗಿಡ ಮದ್ದಲ್ಲ ಅಂತ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ. ಅಂದರೆ ನಮಗೆ ಫ್ರೀಯಾಗಿ ಈಸಿಯಾಗಿ ಮನೆ ಹತ್ರ ಸಿಗೋದನ್ನು ನಾವು ಯಾವತ್ತೂ ಕೂಡ ಇದು ಟ್ರೀಟ್ಮೆಂಟ್ಗಾಗುತ್ತೆ, ಹೆಲ್ತ್ಗೆ ಒಳ್ಳೆಯದು ಅಂತ ನಾವು ಯೋಚನೆ ಮಾಡಲ್ಲ. ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದ್ರೇ ಅದು ಹೆಲ್ತ್ಗೆ ಒಳ್ಳೆಯದು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಇದು ಏನೆಲ್ಲ ರೋಗಕ್ಕೆ ಒಳ್ಳೆಯದು ಅಂತ ನೋಡಿ ಒಂದು ಸಾರಿ. ಚರ್ಮ ರೋಗಕ್ಕೆ, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇದ್ದರೆ, ಕಿವಿ ನೋವು, ಮತ್ತು ಇದನ್ನು ಡಯಾಬಿಟಿಕ್ ಇರೋ ಪೇಷಂಟ್ಸ್ ಕೂಡ ತಗೋಬೋದು. ಇದರಿಂದ ರಿಚ್ ಇನ್ ಫೈಬರ್ಸ್ ಇರೋದ್ರಿಂದ ಡೈಜೆಷನ್ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಒಂದು ಎನರ್ಜಿ ಬೂಸ್ಟರ್, ಎನರ್ಜಿನ ಇನ್ಕ್ರೀಸ್ ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಬ್ಲಡ್ಡಲ್ಲಿರೋಂತಹ ಟಾಕ್ಸಿನ್ಸ್ನ ರಿಮೂವ್ ಮಾಡೋಕ್ಕೂ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅದರಿಂದ ಈ ಹಣ್ಣು ನಿಮ್ಗೆ ಎಲ್ಲಿ ಸಿಕ್ಕಿದ್ರೂ ಕೂಡ ಮಿಸ್ ಮಾಡ್ಕೋಬೇಡಿ. ತಗೊಬಂದು ಮನೆಯಲ್ಲಿ ಪಾನಕ ಅಥವಾ ಜ್ಯೂಸನ್ನ ಮಾಡಿಕೊಂಡು ಕುಡೀರಿ. ಇನ್ನೇನು ರಾಮನವಮಿ ಬರ್ತಾಯಿದೆ, ನೀವು ಕೂಡ ಮನೆಯಲ್ಲಿ ಬೇಲ್ದ ಹಣ್ಣಿನಿಂದ ಪಾನಕವನ್ನು ಮಾಡಿ ಕುಡೀರಿ. ಇವಾಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು 2 ಬೇಲ್ದ ಹಣ್ಣು ಸಿಕ್ಕಿತ್ತು. ಬೇಲ್ದ ಹಣ್ಣನ್ನು ನೀಟಾಗಿ ಅದನ್ನು ಹೋಳು ಮಾಡಿಕೊಂಡು ಅದರೊಳಗಡೆ ಇರೋವಂತಹ ಹಣ್ಣನ್ನೆಲ್ಲ ಒಂದು ಸ್ಪೂನ್ನ ಸಹಾಯದಿಂದ ನೀಟಾಗಿ ತಕ್ಕೋತಾ ಇದ್ದೀನಿ. ಅದನ್ನೆಲ್ಲನೂ ಕೂಡ ನೀಟಾಗಿ ಸ್ಪೂನಿಂದ ಆ ಕಂಠದಲ್ಲಿ ಏನಿರುತ್ತೆ ಅದನ್ನು ಕೂಡ ತಗೊಳ್ಳಿ. ಅದು ಆ್ಯಕ್ಚುಲಿ ಸ್ವೀಟಾಗಿರುತ್ತೆ. ಈ ಪಲ್ಪ್ ಏನಿದೆ ಬೀಜ ಅದು ಸ್ವಲ್ಪ ಹುಳಿ ಅನಿಸಿದ್ರೂ ಕಂಠದಲ್ಲಿರೋದೇ ತುಂಬ ಸ್ವೀಟಾಗಿರುತ್ತೆ. ಸೊ ನೀವು ಅದನ್ನು ಕೂಡ ಬಿಡೋಕ್ಕೆ ಹೋಗಬೇಡಿ. ಫುಲ್ ಅಲ್ಲಿರೋ ಅಂತಹ ಪಲ್ಪು ಮತ್ತು ಕಂಠದಲ್ಲಿರೋದು ಎಲ್ಲವನ್ನು ಕೂಡ ನೀವು ನೀಟಾಗಿ ಸ್ಪೂನ್ನ ಸಹಾಯದಿಂದ ಎಲ್ಲವನ್ನು ತಗೊಳ್ಳಿ. ಇಲ್ಲಿ 2 ಬೇಲ್ದ ಹಣ್ಣನ್ನು ಕೂಡ ನಾನು ತೋರಿಸಿದ ರೀತಿ ಸ್ಪೂನಲ್ಲಿ ನಾನು ತಗೊಂಡಾದಮೇಲೆ ಸ್ವಲ್ಪ ಸ್ಪೂನಲ್ಲೇ ಕೂಡ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನಿಮಗೆ ಮಿಕ್ಸಿ ಯೂಸ್ ಮಾಡೋದು ಬೇಡ ಅಂತಂದರೆ ನೀವು ಆರಾಮಾಗಿ ಕೈಯಲ್ಲೇ ಇದನ್ನು ನೀಟಾಗಿ ಕಿವುಚ್ಕೊಂಡು ನೀರು ಹಾಕಿ ನಿಮಗೆ ಬೆಲ್ಲ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಾನು ಮಿಕ್ಸಿ ಜಾರ್ಗೆ ನಾನು ಇದನ್ನು ಹಾಕಿ ಪಾನಕನ ಮಾಡ್ಕೊತಾ ಇದ್ದೀನಿ. ನಾನು ಆವಾಗಲೇ ತೋರಿಸಿದಂತಹ 2 ಬೇಲ್ದ ಹಣ್ಣನ್ನು ಈ ಜಾರ್ ಒಳಗಡೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ 2 ಕಂಠ ಆಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಇದು ಕಲಿತೆ ಏನಿಲ್ಲ, ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ. ಅದಕ್ಕೆ ಒಂದಷ್ಟು ಏಲಕ್ಕಿ ಪುಡಿನ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಹಾಗೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೊಂಡು ಪಾನಕನ ರೆಡಿ ಮಾಡ್ಕೊಳ್ಳಿ. ತೆಳ್ಳಗಿದ್ದಷ್ಟು ಪಾನಕ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಕಡಿಮೆ ಜನ ಇದ್ವಿ ಅಂತ ನಾನು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಅದನ್ನು ನೀರನ್ನ ಹೆಚ್ಚು ಮಾಡ್ಕೊಳ್ಳಿ. ಇದು ಒಳ್ಳೆ ಫ್ಲೇವರ್ಗೋಸ್ಕರ ನಾನು ಸ್ವಲ್ಪ ಪುದೀನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪುದೀನ ಕೂಡ ಒಂದು ಒಳ್ಳೆ ಕೂಲಿಂಗ್ ಏಜೆಂಟು, ಅದು ಕೂಡ ಬಾಡಿನ ಕೂಲ್ ಮಾಡುತ್ತೆ. ಇದೆಲ್ಲ ರುಬ್ಬಿ ಆದಮೇಲೆ ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಬೇಕೋ ಅಷ್ಟು ನೀರನ್ನು ನೀವು ಜಾಸ್ತಿ ಮಾಡಿಕೊಂಡು ಕುಡಿದ್ರೆ ಆಯಿತು. ಆವಾಗಲೇ ಹೇಳಿದಂಗೆ ಫುಲ್ ನ್ಯೂಟ್ರಿಷನಲ್ ಫ್ರೂಟ್ ಆಗಿರೋದ್ರಿಂದ ಎಲ್ಲರೂ ಕೂಡ ನೀವು ಈ ಒಂದು ಬೇಸಿಗೆ ಕಾಲದಲ್ಲಿ ಮಾಡಿಕೊಂಡು ಅವಾಗವಾಗ ಕುಡೀರಿ. ಈ ಒಂದು ಬೇಲ್ದ ಹಣ್ಣಿನ ಪಾನಕದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲಿ ಈ ಒಂದು ಕ್ವಿಕ್, ಈಸಿ ಮತ್ತು ಹೆಲ್ದಿಯಾಗಿರುವಂತಹ ಬೇಲ್ದ ಹಣ್ಣಿನ ಪಾನಕವನ್ನು ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.